RJR Hospitals. 150 years of service. RJR Hospitals. Build the healthy society. ಮನಸ್ಸು ಒಂದು ಮಂದಿರ, ನಮ್ಮ ದೇಹ ಒಂದು ದೇವಾಲಯ ಎಂಬುದು ಹಿರಿಯರ ನುಡಿ. ನಮ್ಮ ಮನಸ್ಸು, ದೇಹ ಶುದ್ಧವಾಗಿಯೂ ಆರೋಗ್ಯವಾಗಿಯೂ ಇದ್ದರೆ ಅದು ದೇವರು ಇರುವ ದೇವಾಲಯವಾಗುತ್ತದೆ ಎಂಬುದನ್ನು ಹೀಗೆ ಹೇಳಿ ಹೋಗಿದ್ದಾರೆ ನಮ್ಮ ಹಿರಿಯರು. ಆದರೆ ಇಂದು ನಮ್ಮ ಕ್ರಮವಿಲ್ಲದ ಆಹಾರ ಪದ್ಧತಿಗಳು, ವ್ಯಾಯಾಮ ಇಲ್ಲದೆ ಇರುವುದು, ಕಾಲ್ನಡಿಗೆ ಇಲ್ಲದೆ ಇರುವುದು, ಪರಿಸರ ಮಾಲಿನ್ಯ, ಕ್ರಮಬದ್ಧತೆ ಇಲ್ಲದೆ ಇರುವ ಜೀವನ, ಇಂತಹ ಹಲವಾರು ಕಾರಣಗಳಿಂದ ಹಲವು ವಿಧವಾದ ರೋಗಗಳಿಗೆ ತುತ್ತಾಗಿ ನಡೆಸುವ ಜೀವನ ಪ್ರಶ್ನಾರ್ಥಕವಾಗಿ ನಮ್ಮ ಮುಂದೆ ಇದೆ. ನಮ್ಮ ಕಾಯಿಲೆ ನಮ್ಮ ಸಂತತಿಗಳನ್ನೂ ಬಾಧಿಸುತ್ತದೆ, ನಮ್ಮ ಕುಟುಂಬವನ್ನು ನಾಶ ಮಾಡುತ್ತದೆ. ರೋಗ ಎಂದು ಬಂದರೆ ಅದನ್ನು ಸರಿಪಡಿಸಲು, ಬೇರು ಸಮೇತ ಕಿತ್ತಾಕಲು ಉತ್ತಮವಾದ ಒಳ್ಳೆಯ ನಂಬಿಕೆ ಇರುವ ಒಂದು ಆಸ್ಪತ್ರೆಯನ್ನು ಆಯ್ಕೆ ಮಾಡಿ ಅಲ್ಲಿ ಚಿಕಿತ್ಸೆ ತಗೊಳ್ಳೋದು ತುಂಬ ಮುಖ್ಯ. ಅಂತಹ ಪಟ್ಟಿಯಲ್ಲಿ ಆರೋಗ್ಯವಾದ ರೋಗವಿಲ್ಲದ ಸಮಾಜವನ್ನು ರೂಪಿಸುವ ಕೆಲಸದಲ್ಲಿ 4 ತಲೆಮಾರುಗಳಿಂದ ಅನುಭವವಿರುವ 150 ವರ್ಷಗಳಿಗೂ ಅಧಿಕವಾಗಿ 5 ರಾಜ್ಯಗಳಲ್ಲಿ 50ಕ್ಕೂ ಹೆಚ್ಚಾದ ಆಸ್ಪತ್ರೆಗಳನ್ನು ನಿರ್ಮಿಸಿ ಸರ್ಕಾರದಿಂದ ಅನುಮತಿ ಪಡೆದು BAMS, BSMS, MD ಇಂತಹ ವೈದ್ಯಕೀಯ ಶಿಕ್ಷಣ ಪಡೆದಿರುವ 150ಕ್ಕೂ ಹೆಚ್ಚು ವೈದ್ಯರಿಂದ ತಮ್ಮ ಬಳಿಗೆ ಬರುವ ರೋಗಿಗಳನ್ನು ಪ್ರೀತಿಯಿಂದ ಮಾತಾಡಿಸಿ ಅವರ ರೋಗಗಳ ಬಗೆಗಿನ ವಿವರಗಳನ್ನು ಗಮನದಿಂದ ಕೇಳಿ ವಿಚಾರಿಸಿ ತಮ್ಮ ಕುಟುಂಬದ ಒಬ್ಬರಂತೆ ಆ ರೋಗಿಗಳನ್ನು ಅಕ್ಕರೆಯಿಂದ ಕಾಳಜಿ ವಹಿಸಿ ಅವರಿಗೆ ಧೈರ್ಯ ಹೇಳಿ ಬಹಳ ಕಡಿಮೆ ಕಾಲದಲ್ಲೇ ಆ ಕಾಯಿಲೆಯನ್ನು ಬೇರು ಸಮೇತ ಕಿತ್ತಾಕಿ ಚಿಕಿತ್ಸೆ ಕೊಡುವುದರಲ್ಲಿ ಭಾರತದಲ್ಲೇ ನಂಬರ್ 1 ಅರ್ಬಲ್ ಆಸ್ಪತ್ರೆಯಾಗಿ ಇದೆ RJR ಅರ್ಬಲ್ ಆಸ್ಪತ್ರೆ. ಸಾವಿರಾರು ಕಾಯಿಲೆ ಇದ್ದರೇನು, RJR ಇದೆಯಲ್ಲ, ಚಿಂತೆ ಏಕೆ? ನಿರಂತರ ಪರಿಹಾರ, ನೆಮ್ಮದಿಯ ಜೀವನ. ಇಂದಿನ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಏರ್ಪಟ್ಟಿರುವ ಈ ಆಹಾರ ಪದ್ಧತಿ ಕ್ರಮ ಬದಲಾವಣೆಯಿಂದ ನಮ್ಮಲ್ಲಿ ಸುಮಾರು ಜನಕ್ಕೆ ಚರ್ಮವ್ಯಾಧಿ ಬರ್ತಾ ಇದೆ. ಈಗ ಚರ್ಮವ್ಯಾಧಿಯಲ್ಲಿ ನೋಡಿದ್ರೆ ನಮಗೆ ತುಂಬಾ ಸಿವಿಯರ್ ಆಗಿರೋದು ಈ ಸೋರಿಯಾಸಿಸ್ ಸಮಸ್ಯೆನೆ. ಇದನ್ನ ನಾವು ಚರ್ಮ ಉದುರುವ ವ್ಯಾಧಿ ಅಂತ ಹೇಳ್ತೀವಿ. ಏಕಂದ್ರೆ ಬಹಳ ಜನಕ್ಕೆ ಚರ್ಮದ ಮೇಲೆ ಬೆಳ್ಳಗೆ ಚರ್ಮದ ಮೇಲೆ ಬಂದು ಅದು ಪದರ ಪದರವಾಗಿ ಉದುರೋದನ್ನೇ ಸೋರಿಯಾಸಿಸ್ ಅಂತೀವಿ. ಈ ಸೋರಿಯಾಸಿಸ್ ವ್ಯಾಧಿಯು ಬಗೆಬಗೆಯಾಗಿ ಇದೆ. ಈಗ ಒಬ್ಬೊಬ್ಬರಿಗೆ ಶಾಂಡಾಗಿ ನಾಣ್ಯದ ಆಕಾರದಲ್ಲಿ ಬರುತ್ತದೆ. ಇದನ್ನ ನಾವು ಗಟೆಡ್ ಸೋರಿಯಾಸಿಸ್ ಎಂದು ಹೇಳ್ತೀವಿ. ಇನ್ನು ಕೆಲವರಿಗೆ ನೋಡಿದ್ರೆ ಬೆಳ್ಳಗೆ ಬಂದು ಅದು ಮೀನಿನ ಚರ್ಮ ಉದುರುವ ಹಾಗೆ ಇರತ್ತೆ. ಅದನ್ನ ನಾವು ಪ್ಲೇಗ್ ಸೋರಿಯಾಸಿಸ್ ಅಂತೀವಿ. ಈ ಪ್ಲೇಗ್ ಸೋರಿಯಾಸಿಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಫಾರ್ಮ್ ಆಗಿ ದೇಹ ಪೂರ್ತಿಯಾಗಿ ಅದು ಹಾಗೆ ಚಿಕ್ಕದಾಗಿ ಬಂದು ಅದು ದೇಹ ಪೂರ್ತಿಯಾಗಿ ಹರಡಿಬಿಡತ್ತೆ. ಇದು ದೇಹ ಪೂರ್ತಿಯಾಗಿ ಹರಡಿದೆ ಎಂದರೆ ಅದನ್ನು ಎರಿಥ್ರೋಡೆವಿಸ್ ಸೋರಿಯಾಸಿಸ್ ಅಂತೀವಿ. ಹಾಗೆ ಇನ್ನು ಕೆಲವು ಮಂದಿಗೆ ಕೈಯಲ್ಲೂ ಅಂಗಾಲಿನಲ್ಲೂ ಮಾತ್ರ ಬಿರುಕು ಬಿಟ್ಟ ಹಾಗೆ ಇರತ್ತೆ. ಆ ಬಿರುಕುಗಳಿಂದ ನಮಗೆ ಕೀವು, ರಕ್ತ ಈ ತರ ನಮಗೆ ಬರೋದು ಶುರು ಆಗತ್ತೆ. ಚರ್ಮ ಉದುರುವುದಕ್ಕೆ ಆರಂಭವಾಗುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಅಂಗೈಯಲ್ಲೂ ಅಂಗಾಲಿನಲ್ಲೂ ಮಾತ್ರ ಬರುತ್ತದೆ. ಇದನ್ನು ಪಾಲ್ಮಾ ಸೋರಿಯಾಸಿಸ್, ಪ್ಲಾಂಟಾ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೆಲವರಿಗೆ ನೋಡಿದ್ರೆ ತಲೆಯಲ್ಲಿ ಮಾತ್ರ ಹೊಟ್ಟಿನ ಹಾಗೆ ಕೆಲವರಿಗೆ ಫಾರ್ಮ್ ಆಗತ್ತೆ. ಆ ಹೊಟ್ಟು ದಿನ ಕಳೆದಂತೆ ನಮ್ಮ ಕತ್ತಿನ ಹಿಂದೆ ಕೆಳಗಿನ ಭಾಗದಲ್ಲೆಲ್ಲ ಹರಡುತ್ತದೆ. ಇನ್ನು ಕೆಲವರಿಗೆ ನೋಡಿದ್ರೆ ಶರೀರದಲ್ಲಿ ಯಾವ ಭಾಗದಲ್ಲೂ ಇರೋದಿಲ್ಲ, ಉಗುರಲ್ಲಿ ಮಾತ್ರ ಸ್ವಲ್ಪ ಹುಳುರಾಗಿರುತ್ತೆ. ಉಗುರಿನಲ್ಲಿ ಚುಕ್ಕಿಯಾಗಿ ಕೆತ್ತಿದ ಹಾಗಿರತ್ತೆ. ಇದನ್ನ ನಾವು ನೈಲ್ ಸೋರಿಯಾಸಿಸ್ ಅಂತೀವಿ. ತಲೆಯಲ್ಲಿ ಹೊಟ್ಟಿನ ಹಾಗೆ ಫಾರ್ಮ್ ಆಗೋದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತೀವಿ. ಈ ರೀತಿಯಲ್ಲಿ ಬಗೆಬಗೆಯಾಗಿ ಇದೆ. ಈ ಸೋರಿಯಾಸಿಸ್ ವ್ಯಾಧಿಗೆ ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ನಾವು ಕೊಡುವ ಈ ಮೂಲಿಕೆ ಚಿಕಿತ್ಸೆಯಿಂದ ಬಹಳ ಮಂದಿಗೆ ಶರೀರ ಪೂರ್ತಿ ಒಂದು ಜಾಗವೂ ಖಾಲಿ ಇಲ್ಲದೆ ಸೋರಿಯಾಸಿಸ್ ಪ್ಯಾಚಸ್ ಇರುವವರು ಬರ್ತಾರೆ. ಅವರು ಕುಳಿತುಕೊಂಡರೆ ಪದರವಾಗಿ ಚರ್ಮ ಉದುರೋದು ಶುರು ಆಗತ್ತೆ. ಅದನ್ನು ಕ್ಲೀನ್ ಮಾಡಿ ತೆಗೆದು ನೋಡಿದ್ರೆ ನಮಗಿಷ್ಟೊಂದು ಹೊಟ್ಟು ಉದುರೋ ಫಾರ್ಮೇಶನ್ ನಮ್ ಕಣ್ಮುಂದೆ ಕಾಣಿಸುತ್ತೆ. ಅಷ್ಟು ಸಿವಿಯರ್ ಆಗಿರುವ ಪೇಷಂಟ್ಗೆ ಕೂಡ ನಾವು ಕೊಡುವ ಈ ಮೂಲಿಕೆ ಔಷಧಿಯಿಂದ 1 ತಿಂಗಳಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸೋರಿಯಾಸಿಸ್ ಪ್ಯಾಚಸ್ ಎಲ್ಲ ಕಡಿಮೆ ಆಗಲು ಶುರು ಆಗತ್ತೆ. ದೇಹದಲ್ಲಿ ಪದರು ಉದುರುವುದು ಪೂರ್ತಿಯಾಗಿ ನಿಲ್ಲುತ್ತದೆ. ವ್ಯಾಧಿಗೆ ತಕ್ಕ ಹಾಗೆ ವ್ಯಾಧಿ ತುಂಬಾ ಮಂದಿಗೆ ಇರುತ್ತೆ. ವರ್ಷಗಟ್ಲೆ ಇರತ್ತೆ, 10 ವರ್ಷದಿಂದ ಇರತ್ತೆ, 20 ವರ್ಷದಿಂದ ಇರತ್ತೆ ಕೆಲವರಿಗೆ.
ಹಾಗೆ ವರ್ಷಗಟ್ಲೆ ಇರುವವರಿಗೆಲ್ಲ ನಾವು ವ್ಯಾಧಿಗೆ ತಕ್ಕ ಹಾಗೆ ಒಂದು ವೈದ್ಯರ ಚಿಕಿತ್ಸೆ 3 ತಿಂಗಳೋ ಅಥವಾ 6 ತಿಂಗಳೋ 10 ವರ್ಷ 20 ವರ್ಷದಿಂದ ಸೊರಿಯಾಸಿಸ್ ಸಮಸ್ಯೆ ಇದೆ ಎಂದರೆ ಆಗ ಅವರು 10 ತಿಂಗಳುಗಳ ಕಾಲ ಪೂರ್ತಿಯಾಗಿ ಚಿಕಿತ್ಸೆ ಖಂಡಿತ ತಗೋಬೇಕು. ಹಾಗೆ ತಗೊಳ್ತಾ ಇದ್ರೆ ಬಿಡದೆ ತಗೊಂಡ್ರೆ ಅಂದ್ರೆ ಖಂಡಿತ ಚರ್ಮಕ್ಕೆ ಸಂಬಂಧಿತ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ಗುಣಪಡಿಸಬಹುದು. ಒಂದ್ಸಾರಿ ಚಿಕಿತ್ಸೆ ಪಡೆದು ಮುಗಿಸಿದರೆ ಮತ್ತೆ ಬರದ ಹಾಗೆ ನಾವು ನೋಡ್ಕೊಳ್ಳಬಹುದು. ಈ ಮೂಲಿಕೆ ಚಿಕಿತ್ಸೆಯಿಂದ ಸೋರಿಯಾಸಿಸ್ ಸಮಸ್ಯೆಯು ಸಂಪೂರ್ಣವಾಗಿ ಗುಣವೂ ಆಗುತ್ತದೆ, ಮತ್ತೆ ಅದು ಜೀವನ ಪೂರ್ತಿ ನಿಮಗೆ ಬರದ ಹಾಗೆ ಕೂಡ ನಾವು ಕಾಪಾಡಿಕೊಳ್ಳಬಹುದು. ಹತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಗೆ ಮುಂಚೆ. ಹತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳು ಚಿಕಿತ್ಸೆಯ ನಂತರ. ಕಾಲ್ ತೋರಿಸಿ. ಕಾಲೆಲ್ಲ ವಾಸಿಯಾಗೋಯ್ತು ಸರ್, ಕೈಯೂ ವಾಸಿಯಾಗೋಯ್ತು ಸರ್. ಸರಿ ಸರಿ. ಕಾಲಲ್ಲಿ ಈ ಸೈಡ್ ಮಾತ್ರ ಸ್ವಲ್ಪ ಇದೆ ಸರ್. ಹೌದಾ? 2 ಸೈಡು ಸರ್ ಹೋಯ್ತು ಸರ್. 2 ತಿಂಗ್ ಆಯ್ತಲ್ಲ? ಹೌದು ಸರ್, 2 ತಿಂಗಳು. ಕೈಕೋಸು ಮೈನಲ್ಲಿ ಕೆರ್ತಾ ಏನೂ ಇಲ್ಲ ಸರ್. ಸುತ್ತವಾಗಲ್ವಾ? ಶುದ್ಧವಾಗಿ ಏನೂ ಇಲ್ಲ ಸರಿ ಹೋಯ್ತಾ? ಮೈಯೆಲ್ಲ ಇತ್ತು ಸರ್, ಇವಾಗ ಶುದ್ಧವಾಗಿ ಏನೂ ಇಲ್ಲ ಸರ್. ಚೆನ್ನಾಗಾಗೋಯ್ತು. ಮೊದಲೆಲ್ಲ ನಿದ್ದೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಸರ್, ಇವಾಗ ನಿಮ್ಮದಾಗಿ ನಿದ್ದೆ ಮಾಡ್ತಿದ್ದೀನಿ. ಇಲ್ಲಿ ಬಂದಿದ್ದರಿಂದ ಕ್ಲಿಯರ್ ಆಗೋಯ್ತು ಸರ್. ಇಲ್ಲಿ ಮಾತ್ರ ಸ್ವಲ್ಪ ಇದೆ ಸರ್, ಅದೇ ನಿಮ್ಮನ್ನ ನೋಡ್ಸೋದಕ್ಕೋಸ್ಕರ ಬಂದೆ ಸರ್. ಇದನ್ನ ಕರೆಕ್ಟ್ ಆಗಿ ಕಂಟಿನ್ಯೂ ಮಾಡಿ. ಈ ಒಂದ್ ಟ್ರಿಪ್ ಬಂದ್ರೆ ಸಾಕಾ ಸರ್? ಇಲ್ಲ ನಾನು ನಿನಗೆ ಪೂರ್ತಿಯಾಗಿ ಗುಣ ಮಾಡ್ತೀನಿ. ಬರೋ ತಿಂಗಳು ಬರ್ಬೇಕಾ ಸರ್? ನೀನು ಬಾಪ. ಸರಿ. ನನ್ನ ಹೆಸರು ವಿಮಲ್, ಮೈಸೂರು ಪಕ್ಕದಲ್ಲಿ ಚನ್ನಪಟ್ಟಣ. ನಾನು ಎಷ್ಟೋ ಆಸ್ಪತ್ರೆ ನೋಡಿಸ್ದೆ, ಈ ಆಸ್ಪತ್ರೆಗೆ ಬಂದೆ, RJ ಆಸ್ಪತ್ರೆಗೆ ಬಂದೆ. ನನ್ನ ಕೈಯೆಲ್ಲ ತುಂಬ ಹುಣ್ಣಾಗಿತ್ತು, ನೋಡೋದಕ್ಕೆ ತುಂಬ ಮೋಸವಾಗಿತ್ತು. 10 ವರ್ಷದಿಂದ ತುಂಬ ಕಷ್ಟಪಟ್ಟೆ, ಯಾವ ಆಸ್ಪತ್ರೆಯಲ್ಲೂ ವಾಸಿಯಾಗಿಲ್ಲ. ಈ ಆಸ್ಪತ್ರೆಗೆ ಬಂದೇ ವಾಸಿಯಾಗಿದೆ. ಈ ಆಸ್ಪತ್ರೆಗೆ ತುಂಬ ಧನ್ಯವಾದ. ಈ ಕೈಯೆಲ್ಲ ತುಂಬ ಮೋಸವಾಗಿತ್ತು, ತುಂಬ ಕೆರೆತ ಆಗ್ತಾಯಿತ್ತು. ಹಾಗೆ ಕೆರೆದ್ರೆ ರಕ್ತ ಬರೋದು, ಕೆಲವು ಸಮಯ ಕ್ಯೂ ಬಂದ್ಬಿಡೋದು, ಆ ರೀತಿ ಇತ್ತು ನನಗೆ. ಇವಾಗೆಲ್ಲ ವಾಸಿಯಾಗೋಯ್ತು.
12 ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳು ಚಿಕಿತ್ಸೆಯ ನಂತರ. ನನ್ನ ಹೆಸರು ವಿಜಯ ಅಂತ, ನಾಗರಬಾವಿಯಿಂದ ಬರ್ತಾಯಿದ್ದೀವಿ. ನನಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ 12 ವರ್ಷದಿಂದ. ಎಲ್ಲ ಕಡೆನೂ ಔಷಧಿ ತಗೊಳ್ತಾ ಇದ್ದೀವಿ. ಇವಾಗ ಇಲ್ಲಿ RGR ಕ್ಲಿನಿಕ್ ಬಂದಮೇಲೆ 3 ತಿಂಗಳಿಂದ ಔಷಧಿ ತಗೊಳ್ತಾ ಇದ್ದೀವಿ. ಕೈ ಮತ್ತು ಕಾಲು ಮೈ ಎಲ್ಲ ಫುಲ್ಲು ಇತ್ತು, ಜಾಸ್ತಿ ಆಗಿತ್ತು. 3 ತಿಂಗಳಿಂದ ಔಷಧಿ ತಗೊಳ್ಳೋದ್ರಿಂದ ಪರವಾಗಿಲ್ಲ, ಇವಾಗ ಕಮ್ಮಿ ಆಗಿದೆ. RGR ಹಾಸ್ಪಿಟ್ಲಿಗೆ ಥ್ಯಾಂಕ್ಸ್. ಯಾರಿಗಾದರೂ ಸೋರಿಯಾಸಿಸ್ ಇದ್ದರೆ ಖಂಡಿತ ಬಂದು ತಗೊಳ್ಳಿ ಔಷಧಿ, ತುಂಬ ಚೆನ್ನಾಗಿದೆ ಇಲ್ಲಿ. ಮೂರು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳು ಚಿಕಿತ್ಸೆಯ ನಂತರ. ನನ್ನ ಹೆಸರು ಜೆನಿಫರ್. ನಾವು ಕಂಟೋನ್ಮೆಂಟಿಂದ ಬರ್ತಾ ಇದ್ದೀವಿ. ಇವ್ರಿಗೆ ಒಂದು 3 ಇಯರ್ಸಿಂದ ತುಂಬ ಸೋರಿಯಾಸಿಸ್ ಜಾಸ್ತಿ ಇತ್ತು. ಆಮೇಲೆ ಟಿ ವಿಯಲ್ಲಿ RGR ನೋಡಿದ್ವಿ. ಅದಾದಮೇಲೆ ಕಾಲ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ವಿ. 3 ಮಂತ್ಸಿಂದ ಮೆಡಿಸಿನ್ ತಗೊಳ್ತಾ ಇದ್ದಾರೆ. ಅದಾದಮೇಲೆ ತುಂಬ ಇಂಪ್ರೂವ್ಮೆಂಟ್ ಇದೆ. ತುಂಬ ಕ್ರ್ಯಾಕ್ಸ್ ಎಲ್ಲ ಇತ್ತು ಅವ್ರ ಕೈಯಲ್ಲಿ ಕಾಲಲ್ಲಿ. ಅದು ಮಾಡಿದಾಗ ಫುಲ್ ರಕ್ತ ಬರ್ತಾಯಿತ್ತು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋವಾಗ 3 ಮಂತ್ಸ್ಗೆ ತುಂಬ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿ ಫುಲ್ ಕ್ರ್ಯಾಕ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಒಂಬತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳು ಚಿಕಿತ್ಸೆಯ ನಂತರ. ಸರ್, ನನ್ನ ಹೆಸರು ಉಮಾ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಸೋರಿಯಾಸಿಸ್ ಪ್ರಾಬ್ಲಮ್ 8-9 ವರ್ಷದಿಂದ ಇದೆ. ತುಂಬ ಕಷ್ಟಪಟ್ಟಿದ್ದೀನಿ, ಎಲ್ಲೆಲ್ಲೋ ತೋರಿಸಿದೆ. ಈಗ ನನಗೆ ಆ ಪ್ರಾಬ್ಲಮ್ ಸಾಲೇ ಆಗಲಿಲ್ಲ. ನಾನು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದೆ RGR ಹಾಸ್ಪಿಟಲ್ನಲ್ಲಿ. ಅಲ್ಲಿ ಹೋದ್ಮೇಲೆ ನನಗೆ 1 ತಿಂಗಳ ಮುಂಚೆ ಬಂದೆ ಇಲ್ಲಿ. ನನಗೆ 15 ದಿನದಲ್ಲಿನೇ ನನಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದು ನೋಡಿದ್ದೀನಿ ಸರ್. ಚೆನ್ನಾಗಿ ಆಗ್ತಾ ಇದೆ, ಅಲ್ಲಿ ಚೇಂಜಸ್ ಗೊತ್ತಾಗ್ತಾ ಇದೆ. ಆ ಜಾಗದಲ್ಲಿ ಇರೋ ಇದು ಚೇಂಜಸ್ ಕಾಣ್ತಾ ಇದೆ, ಎಲ್ಲ ಹೋಗ್ತಾ ಇದೆ ಅದರಲ್ಲಿ. ಇಲ್ಲಿ ನನ್ನ ಕಾಲಿನಲ್ಲಿ ಅಲ್ಲಿರೋ ಇದೆಲ್ಲ ನೋಡಿ, ಮೇಲ್ಗಡೆ ಎಲ್ಲ ಇತ್ತು, ಇವಾಗ ಎಲ್ಲ ಚೇಂಜ್ ಆಗ್ತಾ ಇದೆ. ಇಲ್ಲಿ ಸ್ವಲ್ಪನೂ ಇಲ್ಲ, ಇವಾಗ ಎಲ್ಲ ಕಡಿಮೆ ಆಗಿದೆ. ಬರೀ 10 ದಿನದಲ್ಲಿ ನನಗೆ ಎಷ್ಟು ಚೇಂಜ್ ಗೊತ್ತಾಗಿದೆ. ಮುಂಚೆ ಇಚ್ಚಿಂಗ್ ಜಾಸ್ತಿ ಇತ್ತು, ಕೂತ್ಕೊಳ್ಳೋಕ್ಕಾಗಲ್ಲ, ಬ್ಲಡ್ ಬರ್ತಾ ಇತ್ತು. ಇವಾಗ ನೋಡಿದ್ರೆ ಅದೆಲ್ಲ ಇಲ್ಲವೇ ಇಲ್ಲ. ನನಗೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಬೇರೆ ಇತ್ತು, ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ. ಬರೀ 10 ದಿನದಿಂದೇ ಎಲ್ಲ ಕಡಿಮೆ ಆಯಿತು. ಹೊಟ್ಟೆ ನೋವಿಲ್ಲ, ಏನಿಲ್ಲ, ಎಲ್ಲ ಕಡಿಮೆ ಆಗ್ತಾ ಇದೆ. ನಮ್ಮ ಸಿದ್ಧರುಗಳನ್ನು ನೋಡಿದ್ರೆ ಈ ಆಸ್ಮಾವನ್ನು ಉಸಿರಾಟಕ್ಕೆ ತೊಂದರೆ ಎಂದು ಹೇಳುತ್ತಾರೆ. ಅದೇ ತರ ಸೈನೋಸಿಟಿಸ್ ಸಮಸ್ಯೆಯನ್ನು ಎಳೆತದ ರೋಗ ಎಂದು ಹೇಳಿದ್ದಾರೆ. ಈ ಕಾಯಿಲೆಗಳಿಗೆ ಕ್ರಮಬದ್ಧವಾದ ವೈದ್ಯ ಪದ್ಧತಿಯನ್ನು ನಮಗೆ ಹೇಳಿದ್ದಾರೆ. ಈಗ ನಮ್ಮ RGR ಆಸ್ಪತ್ರೆಯಲ್ಲಿ ನಾವು ನೋಡಿದ್ರೆ ಸಿದ್ಧರು ಹೇಳಿದ ಹಾಗೆಯೇ ನಾವು ಈ 2 ವ್ಯಾಧಿಗೂ ಕ್ರಮವಾಗಿ ಔಷಧಿಯನ್ನು ಕೊಡುತ್ತಾ ಇದ್ದೀವಿ. ಈಗ ಸೈನೋಸಿಟಿಸ್ ಸಮಸ್ಯೆಯು ಮತ್ತೆ ನಮಗೆ ಬರದೇ ಇರಬೇಕು ಎಂಬುದಕ್ಕಾಗಿ ನಾವು ನಸ್ಯ ಚಿಕಿತ್ಸೆ ಎಂಬುದನ್ನು ಫಾಲೋ ಮಾಡ್ತಾ ಇದ್ವಿ. ಹಾಗೆಯೇ ನಮ್ಮ RGR ಹರ್ಬಲ್ ಆಸ್ಪತ್ರೆಯಲ್ಲಿ ಪೂರ್ತಿಯಾಗಿ ಮೂಲಿಕೆ ಔಷಧಿ ಚಿಕಿತ್ಸೆಯನ್ನೇ ಈ ಸೈನೋಸಿಟಿಸ್ ಸಮಸ್ಯೆಗೆ ಕೊಡ್ತಾ ಇದ್ದೀವಿ. ಆಗ ನಮ್ಮ ಮೂಲಿಕೆ ಔಷಧಿ ಚಿಕಿತ್ಸೆಯನ್ನು ತಗೊಳ್ಳುವಾಗ ನಿಮಗೆ 10 ದಿನದಲ್ಲಿ ಈ ಸೈನೋಸಿಟಿಸ್ ಸಮಸ್ಯೆಗೆ ನಾಸಿಲ್ ಸ್ಪ್ರೇ ಮೂಗು ಕಟ್ಟುವಿಕೆಗೆ ಯೂಸ್ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಖಂಡಿತ 10 ದಿನದಲ್ಲಿ ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು. ಒಂದು 10 ದಿನದಲ್ಲಿ ನಮಗೆ ಸಿಂಪ್ಟಮ್ಸ್ ಎಲ್ಲ ಕ್ಲಿಯರ್ ಆಗಿ ನಮಗೆ ಮೂಗಿನಿಂದ ನೀರು ಸುರಿಯುವುದು, ಆಗಾಗ ಸೀನು ಬರುವುದು, ಹಾಗೆಯೇ ತಲೆನೋವು, ತಲೆಭಾರ ಇದೆಲ್ಲ ನಮಗೆ ಕಡಿಮೆ ಆಗುತ್ತಾ ಬರುತ್ತೆ. ಆಮೇಲೆ ಬಿಡದೆ 1 ತಿಂಗಳು ಔಷಧಿಗಳನ್ನೆಲ್ಲ ಸೇವಿಸಿದರೆ ಈ ವ್ಯಾಧಿ ನಮಗೆ ಪೂರ್ತಿಯಾಗಿ ಗುಣ ಆದ ಫೀಲಿಂಗ್ ನಮಗಿರುತ್ತೆ. ಆದರೆ ನಾವು ಹಾಗೆ ಬಿಟ್ಬಿಡಬಾರದು, ಸರಿ ಆಯ್ತು ಎಂದು ಬಿಡಬಾರದು. ನಾವು ಔಷಧಿಯನ್ನು ಬಿಡದೆ 3 ತಿಂಗಳು 4 ತಿಂಗಳುಗಳ ಕಾಲ ತಗೋಬೇಕು. ಯಾಕೆ ನಾವು ತಗೋಬೇಕು ಅಂತ ನೋಡಿದ್ರೆ ಮತ್ತೆ ಈ ಸಮಸ್ಯೆಗಳು ನಮಗೆ ಜೀವನ ಪೂರ್ತಿಯಾಗಿ ಬರಬಾರದು. ಹಾಗಾದ್ರೆ ಹೇಗೆ ಅದು ಬರದೇ ಇರುತ್ತದೆ ಎಂದು ನೋಡಿದ್ರೆ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿಯನ್ನು ಕೊಡುತ್ತೇವೆ. ಅದೇ ತರ ಶ್ವಾಸಕೋಶದ ಕಾರ್ಯನಿರ್ವಹಣೆ ಶಕ್ತಿ ಹೆಚ್ಚಿಸುವುದಕ್ಕೆ ಔಷಧ ಕೊಡ್ತೀವಿ. ಪಿತ್ತಜನಕಾಂಗವನ್ನು ಸ್ಟಿಮ್ಯುಲೇಟ್ ಮಾಡಿ ಶರೀರದಲ್ಲಿರುವ ಬೇಡದೇ ಇರುವ ತ್ಯಾಜ್ಯವನ್ನು ಹೊರತಳ್ಳುವುದಕ್ಕೆ ನಾವು
ಪಿತ್ತಜನಕಾಂಗವನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಹಾಗೆಯೇ ಜೀರ್ಣವಾಗುವ ಅಂಗಗಳು, ಕರುಳಿಗೆ ಸೇರಿದ ಅಂಗಗಳನ್ನು, ಇದಕ್ಕೆ ಸೇರಿದ ಎಲ್ಲಾ ಅಂಗಗಳನ್ನು ಸ್ಟಿಮ್ಯುಲೇಟ್ ಮಾಡಿದ್ರೇನೆ ಕಫ ಮತ್ತು ಶೀತ ನಮಗೆ ಬರೋದಿಲ್ಲ. ಏಕೆಂದರೆ ಕಫ ಉತ್ಪತ್ತಿಯಾಗುವ ಜಾಗ ಕರುಳಿನಲ್ಲೇ. ಈ ಕರುಳಿನ ಭಾಗದಲ್ಲಿ ಕಫ ಉತ್ಪತ್ತಿಯಾಗುತ್ತದೆ, ಜೀರ್ಣ ಆಗದೇ ಇದ್ದಾಗ ಉತ್ಪತ್ತಿಯಾಗುತ್ತದೆ. ಆಗ ಜೀರ್ಣಾಂಗವನ್ನು ನಾವು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವ ಹಾಗೆ ಮಾಡಿದರೆ ಜೀರ್ಣ ಆಗುತ್ತೆ, ಮತ್ತೆ ಕಫವು ನಮಗೆ ಉತ್ಪತ್ತಿಯಾಗುವುದಿಲ್ಲ. ಉತ್ಪತ್ತಿಯಾಗುವ ಕಫ ಇರುವಂತ ಜಾಗವೇ ಶ್ವಾಸಕೋಶ ಮತ್ತು ತಲೆಬುರುಡೆ. ಈ ಕಫವನ್ನು ಹೊರಗೆ ಹಾಕಿ ಈ ಔಷಧಿಯನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಆಗ ವ್ಯಾಧಿ ನಮಗೆ ಕಂಪ್ಲೀಟ್ ಆಗಿ ಗುಣವಾಗುತ್ತೆ. ಅದೇ ತರ ಈ ಸಮಸ್ಯೆ ಮತ್ತೆ ಜೀವನ ಪೂರ್ತಿ ಬರುವುದೇ ಇಲ್ಲ. ಅದೇ ತರಹ ಕ್ರಮಬದ್ಧವಾಗಿ ಈ ಚಿಕಿತ್ಸೆಯನ್ನು ಕೊಟ್ಟರೆ ಸಂಪೂರ್ಣವಾಗಿ ಈ ಸೈನೋಸಿಟಿಸ್ ಸಮಸ್ಯೆಯನ್ನು ನಾವು ಕ್ಯೂರ್ ಮಾಡಿ ಗುಣಪಡಿಸಬಹುದು. ಹಾಗೆಯೇ 100% ಈ ಸೈನೋಸಿಟಿಸ್ ವ್ಯಾಧಿಯ ಸಮಸ್ಯೆಯನ್ನು ನಾವು ಗುಣಪಡಿಸಬಹುದು. ಹಲವು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ನಂತರ. ನನ್ನ ಹೆಸರು ಯಶೋದಮ್ಮ. ನಾವು ಮಲ್ಲೇಶ್ವರದಿಂದ ಬರ್ತಾ ಇದ್ವಿ. ನಮಗೆ ಆತ್ಮ ಜಾಸ್ತಿ ಇತ್ತು, ನಮಗೆ ಎಲ್ಲಿ ವಾಸಿ ಆಗಲಿಲ್ಲ ಕಾಯಿಲೆ. ಅದಕ್ಕೆ ನಾನು ಇಲ್ಲಿ ಬಂದೆ. ನನಗೆ ಇಲ್ಲಿ ಬಂದ ಮೇಲೆ ಎಷ್ಟೋ ಆಸ್ಪತ್ರೆಯಲ್ಲಿ ನನಗೆ ಸರಿ ಹೋಗಲಿಲ್ಲ. ಇಲ್ಲಿ ಬಂದ ಮೇಲೆ ಚೆನ್ನಾಗಾಗಿದೆಯಪ್ಪ. ಚಿಕ್ಕ ವಯಸ್ಸಿನಿಂದಲೂ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ನಂತರ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನನಗೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ವೀಸಿಂಗ್ ಪ್ರಾಬ್ಲಮ್ ಇದೆ. ಎಷ್ಟೋ ಇಂಗ್ಲೀಷ್ ಮೆಡಿಷನ್ ಎಷ್ಟೋ ತಗೊಂಡೆ, ಏನೂ ಕಮ್ಮಿ ಆಗಿಲ್ಲ. ಹೌಸ್ ಕೀಪಿಂಗ್ ಕೆಲಸ ಮಾಡೋದು ನಾನು, ಕಮ್ಮಿನೇ ಆಗಿಲ್ಲ. ಆಮೇಲೆ ಟಿ ವಿ ನೋಡ್ಬಿಟ್ಟು ಇಲ್ಲಿಗೆ ಬಂದೆ. ಒಂದು 5-6 ತಿಂಗಳಿಂದ ಎತ್ಕೊಳ್ತಾ ಇದ್ದೀನಿ. ಈ RJR ಮರೆತು ಮನೆ ಈ ಮೆಡಿಷನ್ನ ತಗೊಳ್ತಾ ಇದ್ದೀನಿ. ಆದರೆ ಇವಾಗ ಪರವಾಗಿಲ್ಲ. ಡಸ್ಟ್ ಅಲರ್ಜಿ ಏನಿಲ್ಲ, ತಲೆನೋವು ಬರಲ್ಲ, ವೀಸಿಂಗ್ ಪ್ರಾಬ್ಲಮ್ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ಇರೋದ್ರಿಂದ ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ, ಐಸ್ ಕ್ರೀಮ್ ಯಾವುದು ಕೋಲ್ಡ್ ಐಟಮ್ ಯಾವುದು ತಿನ್ನೋಕ್ಕಾಗಲ್ಲ. ನಾನ್ ವೆಜ್ ತಿಂದರೆ ಅವಾಗೇ ಬಂದ್ಬಿಡುತ್ತೆ. ಎಣ್ಣೆ ಒಗ್ಗರಣೆ ಏನು ಮಾಡಿದ್ರೂ ವೀಸಿಂಗ್ ಬಂದ್ಬಿಡುತ್ತೆ. ಊದ್ಬತ್ತಿ ಏನು ಒಂದು ವಾಸನೆ ಕಂಡ್ರೂ ವೀಸಿಂಗ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ತಣ್ಣೀರಲ್ಲಿ ಸ್ನಾನ ಮಾಡೋಂಗೆ ಇಲ್ಲ, ಬಿಸಿ ಬಿಸಿ ಸ್ನಾನ ಮಾಡಬೇಕು. ಮಾಡಿಬಿಟ್ರೂ ತಲೆ ಭಾರ ಬಂದ್ಬಿಡುತ್ತೆ, ಹಂಗೆ ವೀಸಿಂಗ್. ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೂ ವೀಸಿಂಗ್ ಬಂದ್ಬಿಡುತ್ತೆ. ನಾನು ಇಂಗ್ಲೀಷ್ ಮೆಡಿಷನ್ ತಗೊಳ್ತಾ ಇದ್ದೆ, ಅದೇನು ಅಷ್ಟು ನನಗೆ ತಗೊಳ್ಳೋವಾಗ ಚೆನ್ನಾಗಿರ್ತಾಯಿತ್ತು. ಆಮೇಲೆ ತಿರ್ಗಾ ಯಾವಾಗಲೂ ಟ್ಯಾಬ್ಲೆಟ್ ಹಾಕಿದ್ರೆ ಕಮ್ಮಿ ಆಗುತ್ತೆ, ತಿರ್ಗಾ ಯಾವಾಗೂ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಇವಾಗ RJR ಎರ್ಬಲ್ ಮರೆತು ಮನೆಯಲ್ಲಿ ಬಂದ ಮೇಲೆ ಇವಾಗ ಒಂದು 5 ತಿಂಗಳಿಂದ ಎತ್ಕೊಳ್ತಾ ಇದ್ದೀನಿ, ಪರವಾಗಿಲ್ಲ. ಏನು ಊದ್ಬತ್ತಿ ಸ್ಮೆಲ್ಗೆ ಏನು ಸ್ಮೆಲ್ ಆದ್ರೂ ಇವಾಗ ಪರವಾಗಿಲ್ಲ, ಬರಲ್ಲ. ಐಸ್ ಕ್ರೀಮು ತಿಂತೀನಿ, ಜ್ಯೂಸ್ ಇದು ಈಸ್ಕೊಂಡು ಹೋಗೋಗೆ ಜ್ಯೂಸು ಕುಡಿದ್ಬಿಟ್ಟೇ ಹೋಗ್ತೀನಿ. ಫಸ್ಟು ಡಾಕ್ಟ್ರು ಜ್ಯೂಸ್ ಎಲ್ಲ ಕುಡಿಬೇಡ ಅಂದರು, ಇವಾಗ ನಾನು ಹೋಗಿ ಜ್ಯೂಸ್ ಕುಡಿದ್ಬಿಟ್ಟೇ ಹೋಗೋದು. ಔಷಧಿ ತಗೊಂಡು ಹೋಗೋಗೆ ಜ್ಯೂಸ್ ಅಲ್ಲಿ ಹೋಗಿ ಕುಡಿದ್ಬಿಟ್ಟು ಹೋಗ್ತೀನಿ. ಇವಾಗೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂತೀನಿ, ಏನೂ ಪರವಾಗಿಲ್ಲ. 1 ಅವರ್ 2 ಅವರ್ ಎದ್ದೊಳಕ್ಕೆ ಆಗಲ್ಲ. ಆ ಇಂಜೆಕ್ಷನ್ ನರಕ್ಕೆ ಬೇರೆ ಇಂಜೆಕ್ಷನ್ ಕೊಡ್ತಾರೆ, ತುಂಬ ನೋವಾಗುತ್ತೆ, ನರ ಎಲ್ಲ ನೋವಾಗುತ್ತೆ. ಇವಾಗ ಅದೆಲ್ಲ ಏನಿಲ್ಲ, ನರ ಎಲ್ಲ ವೀಕ್ನೆಸ್ ಆಗಿದೆ ಅಂದರು. ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಇವಾಗ ಅದೆಲ್ಲ ಪರವಾಗಿಲ್ಲ, ಸುಸ್ತಿಲ್ಲ. 1 ಆಫೀಸ್ ಮಾಡ್ತಾಯಿದ್ದೆ, ಇವಾಗ 4 ಆಫೀಸ್ ಕೆಲಸ ಮಾಡ್ತೀನಿ, ಮನೆಯಲ್ಲೂ ಮಾಡ್ತೀನಿ. ಒಂದು ದಿವಸನೂ ಮಲಗಿಲ್ಲ ನಾನು ಇನ್ನೂ ಇದು ಔಷಧಿ ತೊಗೊಂಡಿದ್ದಾಗಿಂದ. RJR ಹಾಸ್ಪಿಟ್ಲಿಗೆ ಹೇಳ್ಬೇಕಾದ್ರೆ ಇದು ತುಂಬ ಒಳ್ಳೆಯದು ಕೆಲಸ. ನಾನು ಹೇಳ್ಬೇಕಾದ್ರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ RJR ಮರೆತು ಮನೆಗೆ. 10 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ನಂತರ. ಬ್ಯಾಂಗ್ಳೂರು ಯಶವಂತಪುರದಿಂದ ಬರ್ತಾಯಿದ್ದೀನಿ. ನನ್ನ ಹೆಸರು ಸೆಲ್ವಿ ಅಂತ. ಇವಾಗ ವೀಸಿಂಗ್ ಪ್ರಾಬ್ಲಮ್ ಇತ್ತು, 10 ವರ್ಷದಿಂದ ಇತ್ತು. ಇವಾಗ 8 ತಿಂಗಳಿಂದ ಇವಾಗ RJ ಹಾಸ್ಪಿಟ್ಲಿಂದ ನಾನು ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ. ಇವಾಗ ಚೆನ್ನಾಗಿದ್ದೀನಿ. ಸ್ಟೆಪ್ ಹತ್ತಕ್ಕಾಗಿಲ್ಲ, ಸ್ಟೆಪ್ ಹತ್ತಾ ಇದ್ದೀನಿ. ಇವಾಗ ಪರವಾಗಿಲ್ಲ. ನಡೆಯುವಾಗ ಸ್ವಲ್ಪ ವೀಸಿಂಗ್ ಇತ್ತು, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಇವಾಗ RJ ಹಾಸ್ಪಿಟ್ಲಿಗೆ ತುಂಬ ಥ್ಯಾಂಕ್ಸ್. RJR ಆಸ್ಪತ್ರೆಯ ಉತ್ತಮ ಚಿಕಿತ್ಸೆಗಳು: ಸೊರಿಯಾಸಿಸ್, ಆಸ್ತಮಾ, ಸೈನಸ್, ಸಕ್ರಿಯ ವ್ಯಾಧಿ, PCOD, ಮಂಡಿ ನೋವು, ಬೆನ್ನಿನ ಮೂಳೆ ನೋವು, ಸೊಂಟ ನೋವು, ಕತ್ತಿನ ನೋವು, ಪಾರ್ಶ್ವವಾಯು, ತಡೆಯಲಾರದ ತಲೆನೋವು, ದೇಹದ ತೂಕ, ವೆರಿಕೋಸ್ ವೆಯಿನ್, ತೊನ್ನು, ಬಂಜೇತನ, ಮೂಲವ್ಯಾಧಿ, ಅಲ್ಸರ್, ಥೈರಾಯ್ಡ್, ಮೂತ್ರಪಿಂಡದಲ್ಲಿ ಕಲ್ಲು, ಮುಟ್ಟಿನ ಸಮಸ್ಯೆಗಳು. ಈ ತರಹದ ಎಲ್ಲ ವ್ಯಾಧಿಗಳಿಗೂ ಮೂಲ ಕಾರಣವನ್ನು ಕಂಡಿಡಿದು ಬುಡ ಸಮೇತ ಹೋಗಲಾಡಿಸುವಂತಹ ಉತ್ತಮ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. RJR Herbal Hospital. For appointment, contact 9962800003. ಈಗ ಸಾಧಾರಣವಾಗಿ ವಯಸ್ಸಾದವರನ್ನು ನೋಡಿದರೆ ಕೀಲುಗಳ ನೋವು ಬರುತ್ತೆ. ಅದೇ ತರ ಈ ನಂದಿವಾತ ಎಂಬ ಸಮಸ್ಯೆಗಳು ಚಿಕ್ಕ ವಯಸ್ಸಿನವರಿಂದ ವಯಸ್ಸಾದವರವರೆಗೂ ಹೆಚ್ಚು ಕಮ್ಮಿ ಏಜ್ ವೇರಿಯೇಷನ್ಸ್ ಇಲ್ಲದೆ, ಏಜ್ ಡಿಫ್ರೆನ್ಸ್ ಇಲ್ಲದೆ ಎಲ್ಲರಿಗೂ ಬರುವಂತಹ ಒಂದು ವ್ಯಾಧಿ.
ಇದು ನೋಡಿದ್ರೆ ಸರವಾಂಗಿವಾತ, ಆಮವಾತ ಎಂದು ಬೇರೆ ಹೆಸರುಗಳಿಂದ ನಾವು ಹೇಳುತ್ತೀವಿ. ಏಕೆ ಇದನ್ನ ಸರವಾಂಗಿವಾತ, ಆಮವಾತ ಎಂದು ಹೇಳುತ್ತೀವಿ ಅಂತ ನೋಡಿದ್ರೆ, ನಮ್ಮ ಹೊಟ್ಟೆಯಲ್ಲಿ ಇಂಡೈಜೆಷನ್ ಸಮಸ್ಯೆ ಇರೋ ಕಾರಣದಿಂದಲೇ ಆ ಕೆಟ್ಟ ವಾಸನೆ ಉತ್ಪತ್ತಿಯಾಗಿ ನಮ್ಮ ವೀಕ್ ಆಗಿರುವ ಜಾಯಿಂಟ್ಸ್ನಲ್ಲಿ ಪೂರ್ತಿಯಾಗಿ ಶೇಖರಣೆ ಆಗುತ್ತದೆ. ಆ ಜಾಯಿಂಟ್ಸ್ನಲ್ಲಿ ಊತ ಉಂಟಾಗುತ್ತದೆ. ಕಂಡದ ನರಗಳಲ್ಲಿ ದುರ್ಬಲತೆ ಉಂಟಾಗಿ ಅಲ್ಲಿ ನಮಗೆ ನೀರು ಶೇಖರಣೆಯಾಗಿ ಆ ವಾತವು ನಮಗೆ ವಾತ ನೀರಾಗಿ ಬದಲಾಗಿ ಅಲ್ಲಿ ಸೇರುವುದರಿಂದ ನಮಗೆ ಕೈಕಾಲು ಚಾಚಲಾಗದೆ ಮಡಿಸಲಾಗದ ತೊಂದರೆಯನ್ನು ನಾವು ಸಂಧಿವಾತ ಅಂತೀವಿ. ಈ ತರದ ಸಂಧಿವಾತಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ RA ಫ್ಯಾಕ್ಟರ್, CRP ಪ್ರೋಟೀನ್, ASO ಟೈಟರ್ ಇದೆಲ್ಲವೂ ಅವರಿಗೆ ಪಾಸಿಟಿವ್ ಆಗಿರತ್ತೆ, ಹಾಗೆಯೇ ಜಾಸ್ತಿ ಆಗಿರತ್ತೆ. ಏಕೆಂದರೆ ಇಮ್ಯುನಿಟಿ ತೊಂದರೆಯ ಸಮಸ್ಯೆಯಿಂದ ಅವರಿಗೆ ಈ ಫ್ಯಾಕ್ಟರ್ಸ್ ಎಲ್ಲ ಹೆಚ್ಚಾಗಿರುತ್ತದೆ. ಇದನ್ನು ನಾವು ಕೊಡುವ ಮೂಲಿಕೆ ಔಷಧಿಯಿಂದ ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಸಂಧಿವಾತಕ್ಕೆ ಕೊಡುವ ಒಳ್ಳೆಯ ಚಿಕಿತ್ಸೆಯಿಂದ ಈ RA ಫ್ಯಾಕ್ಟರ್ ಹಾಗೇನೆ CRB ಪ್ರೋಟೀನ್, ASO ಟೈಟರ್ ಇದೆಲ್ಲವೂ ನಮಗೆ 3 ತಿಂಗಳಲ್ಲೇ ನೆಗೆಟಿವ್ ಬರಲು ಶುರು ಆಗುತ್ತೆ. ಔಷಧಿ ತಗೊಂಡು 1 ತಿಂಗಳಲ್ಲೇ ಕಂಪ್ಲೀಟ್ ಆಗಿ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತಾ ಬರುತ್ತೆ. ಔಷಧಿಯನ್ನು ಬಿಡದೆ 3 ತಿಂಗಳ ಕಾಲ 4 ತಿಂಗಳು ರೆಗ್ಯುಲರ್ ಆಗಿ ತಗೊಂಡ ನಂತರ ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ ನಿಮಗೆ ಆಗ ಆ RA ಫ್ಯಾಕ್ಟರ್, CRP ಪ್ರೋಟೀನ್, ASO ಟೈಟರ್ ಎಲ್ಲವೂ ನೆಗೆಟಿವ್ ಆಗಿರುತ್ತೆ. ಇದಲ್ಲದೆ ಕೆಲವರಿಗೆ ANA ಆಂಟಿಬಾಡೀಸ್, HLA B27 ಇದೆಲ್ಲವೂ ಕೆಲವರಿಗೆ ಪಾಸಿಟಿವ್ ಆಗಿರುತ್ತೆ. ಇದು ಕೂಡ ಖಂಡಿತ ನೆಗೆಟಿವ್ಗೆ ಬಂದ್ಬಿಡತ್ತೆ. ಸೊ ಅಷ್ಟರಮಟ್ಟಿಗೆ ಉತ್ತಮವಾದ ಮೂಲಿಕೆ ಔಷಧಿಯನ್ನು ನಮ್ಮ RJR ಆಸ್ಪತ್ರೆಯಲ್ಲಿ 4 ತಲೆಮಾರುಗಳಿಂದ ವಂಶ ಪಾರಂಪರ್ಯವಾಗಿ ಮಾಡುತ್ತಿದ್ದೀವಿ. ಇಲ್ಲಿ ಒಳ್ಳೆ ಮೂಲಿಕೆ ಔಷಧಿಗಳು ಇವೆ. ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ನಂತರ. ನಮಸ್ಕಾರ ಸರ್. ತುಂಬ ಚೆನ್ನಾಗಾಗಿದ್ದೀನಿ. ನಾನು ಚೆತ್ತೋಗಿ ಥರ ಇದ್ದೆ. ನಾನು ನಿಮ್ಮ ಪ್ರಾಣ ಕಾಪಾಡಿದ್ದೆ ಸರ್. ನಾನು ತುಂಬ ಚೆನ್ನಾಗಾಗ್ಬಿಟ್ಟೆ. ಒಂದು ಜನ ಎಲ್ಪ್ ಬೇಕು ನಮಗೆ. ಒಂದು ಕೈ ಒಂದು ಹೋಗ್ಬಿಡ್ತು. ಸತ್ತೋಗಿ ಥರ ಇದ್ದೆ. ಸತ್ತೋಗ್ಬಿಡ ನಾನು ಏನನ್ನು ನೆನೆ ಹಾಕೊಳ್ಳೋಣ ಅಂತ ಆಯಿತು. ನೆನೆ ಹಾಕೊಂಡ್ಬಿಡೋಣ ಮೇಲೆ ಹೋಗಿ ಹಗ್ಗ ಹಾಕೊಳ್ಳೋಣ ನಾನಿದ್ದೆ. ನಾನು ನಮ್ಮ ಪ್ರಾಣ ಕಾಪಾಡಿದ್ದೆ ಸರ್. ನೀವು ನಿಮ್ಮ ದೇವ್ರು ಚೆನ್ನಾಗಿ ಮಾಡಬೇಕು. ತುಂಬ ಚೆನ್ನಾಗಿ ಆಗಿದ್ದೀನಿ ಸರ್. ತುಂಬ ನಮಸ್ಕಾರ ನಿಮಗೆ. ನಮ್ಮ ಕೈಗೆ ದೇವರು ಸರ್. ಅದೇ ಕೆಳಗಡೆ ಕೂತ್ಕೊಂಡ್ರೆ ಎದ್ದಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ. ಅಲ್ಲ ಗೋಡೆ ಹಿಡ್ಕೊಂಡು ಹೋಗಬೇಕು, ಗೋಡೆ ಹಿಡ್ಕೊಂಡು ಬರಬೇಕು. ಯಾರನ್ನ ಒಂದು ಜೊತೆಲಿ ಇರಬೇಕು. ಎಲ್ಲರೂ ಆಗಲ್ಲ. ಊಟ ತಿನ್ನೋಕ್ಕಾಗಲ್ಲ, ಗ್ಲಾಸ್ ಹಿಡಿಯೋಕ್ಕಾಗಲ್ಲ, ಒಂದು ಸ್ಪೂನ್ ಹಿಡಿಯೋಕ್ಕಾಗಲ್ಲ. ಬಟ್ಟೆ ಬೇರೆಯವ್ರು ಬಂದು ಮಾಡಬೇಕು, ಸ್ನಾನ ಬೇರೆಯವ್ರು ಬಂದು ಮಾಡಬೇಕು. ಇವಾಗ ನಾನು ಸ್ನಾನ ಮಾಡ್ಕೊಳ್ತೀನಿ, ನಾನೇ ಬಟ್ಟೆ ಹಾಕ್ಕೊಳ್ತೀನಿ, ನಾನೇ ಪಾತ್ರೆ ಎಲ್ಲ ತೊಳಿತೀನಿ. ಅವೆಲ್ಲ ಹಿಡಿತೀನಿ, ಟ್ಯಾಂಕೆಲ್ಲ ಮುಚ್ತೀನಿ, ಟ್ಯಾಂಕ್ ಬಂದ್ ಮಾಡ್ತೀನಿ, ಮೋಟ್ರ್ ಹಾಕ್ತೀನಿ. ಒಬ್ಬರಿಗೆ ಕೆಲಸ ಮಾಡಿ ನಾನು ಒಬ್ಬಳೆ ಮನೆ ಕೆಲಸ ಮಾಡ್ತಾ ಇದ್ದೆ ಸರ್. ದೇವ್ರ ಜನ ನಮಗೆ ಒಬ್ಬಳೇ ಇದೆ ಸರ್ ಒಂದು ಮನೆಯಲ್ಲಿ. ನಾವು TV ನೋಡಿ ಇಲ್ಲಿ ಬಂದು ಕಾಪಾಡೋ ದೇವರು, ನನ್ನ ಕಾಪಾಡಿದ ದೇವರು. ಕೈ ಮುಗಿಸಿ ಕೇಳ್ಕೊಂಡಿದ್ದೆ, ಕೈ ಮುಗಿಸಿ ಕೇಳ್ಕೊಂಡಿದ್ದೆ. ದೇವರು ಚೆನ್ನಾಗಿ ಮಾಡಬೇಕು. ನನಗೆ 4 ಜನ ಮುಂದುಗಡೆ ನನ್ನ ಕೈ ಕಟ್ಕೊಟ್ಟ ದೇವರು. ಅಲ್ಲ ಕೇಳಿ ಮಾಡ್ತಾಯಿದ್ರು ಮನೆ ಹತ್ರ. ಇವಳಿಗೆ ಕೈ ಕಾಲು ಹೋಗ್ಬಿಡ್ತು. ಲಕ್ವ ಹೊಡೆದು ಕೂತಿದ್ದಾಳೆ. ಮನೇಲಿ ಅಕ್ಕಪಕ್ಕಲ್ಲ ಹೇಳಿದ್ರು. ಅವ್ರ ಮುಂದ್ಗಡೆ ನಾವು ಇವತ್ತು ನಿಲ್ತೀನಿ ಸರ್. ನಿಮ್ಮಿಂದ ನಾವು ನಿಲ್ತೀನಿ ಸರ್. ನಿಮ್ಮಿಂದ ನಾನು ಇವತ್ತು ನಿಂತ್ಕೊಂಡು ಎಲ್ಲ ನೋಡ್ತಾರೆ ಸರ್ ನನ್ನ. ಇವಳು ಎದ್ದು ಬಿಟ್ಲು ಅಂದ್ಬಿಟ್ಟು ಅದು ನಿಮ್ಮ ಕೈಯಲ್ಲಿ ಇದ್ದಿದ್ದೆ, ದೇವ್ರ ಕೈಯಲ್ಲಿ ಆಗಿಲ್ಲ. ನೀವು ಡಾಕ್ಟ್ರೇ ದೇವರು. 10 ವರ್ಷಗಳಿಂದ ಮಂಡಿ ನೋವಿನಿಂದ ಬಳಲುತ್ತಿದ್ದವರು 3 ತಿಂಗಳು ಚಿಕಿತ್ಸೆಯ ನಂತರ. ನನ್ನ ಹೆಸರು ಕಸ್ತೂರಿ. ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ನನಗೆ 10 ವರ್ಷದಿಂದ ಕಾಲಲ್ಲಿ ಮಂಡಿ ನೋವು ತುಂಬ ಇತ್ತು. ಟಿವಿನಲ್ಲಿ ಆಸ್ಪತ್ರೆ ಬಗ್ಗೆ ನೋಡಿದೆ. ಡಾಕ್ಟ್ರು ಮಾತಾಡೋದನ್ನ ಕೇಳಿ RJR ಹಾಸ್ಪಿಟ್ಲಿಗೆ ಬಂದೆ. ಇಲ್ಲಿ ಬಂದಮೇಲೆ 3 ತಿಂಗಳಿಗೆ ಔಷಧಿಯನ್ನು ತಗೋತಾ ಇದ್ದೀನಿ. ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ವರ್ಮ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಪರವಾಗಿಲ್ಲ. ಮುಂಚೆ ನನಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಕಾಲು ಬೆಂಡಾಗ್ಬಿಡ್ತಾ ಇತ್ತು. ಈಗ ವರ್ಮ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಈಗ
ಬೇರೆ ಕಡೆ ಔಷಧಿ ತೊಗೊಂಡೆ, ಅದು ಸರಿ ಹೋಗ್ಲಿಲ್ಲ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಾ ಅದೆಲ್ಲ ಮಾಡಿಸ್ಲಿಲ್ಲ. ಟಿವಿನಲ್ಲಿ ಆಸ್ಪತ್ರೆ ಬಗ್ಗೆ ನೋಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ನಾನು 3 ತಿಂಗಳಿಂದ ಔಷಧಿ ತಗೋತಾ ಇದ್ದೀನಿ. ನನಗೆ ವಾಸಿ ಆದಮೇಲೆ ನಾನು ನನ್ನ ತಂಗಿಗೆ ಹೇಳಿದೆ, ಅವಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಿದ್ದಾಳೆ, ಅವಳಿಗೂ ವಾಸಿ ಆಗಿದೆ, ನನಗೂ ಚೆನ್ನಾಗಾಗಿದೆ. ಈಗ RJR ಆಸ್ಪತ್ರೆಗೆ ತುಂಬ ಧನ್ಯವಾದ. ಎರಡು ವರ್ಷಗಳಿಂದ ಕೀಲು ನೋವಿನಿಂದ ಬಳಲುತ್ತಿದ್ದವರು 1 ತಿಂಗಳು ಚಿಕಿತ್ಸೆಯ ನಂತರ. ನನ್ನ ಹೆಸರು ವೇಲು ಅಂತ. ನಾನು ಇಲ್ಲಿ ಬ್ಯಾಂಗ್ಳೂರು ಮಾರತಳ್ಳಿಯಲ್ಲಿ ಇದ್ದೀನಿ. 2019ನಲ್ಲಿ ನನ್ನ ವೈಫ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ನೀ ಪ್ರಾಬ್ಲಮ್, 2 ಕಾಲಲ್ಲಿ ಕೆಳಗಡೆ ಕುಂತ್ಕೊಳ್ಳೋದು ಮತ್ತು ಎತ್ಕೊಳ್ಳೋದು, ಮಲಗುವಾಗ ಕಾಲನ್ನು ಸ್ಟ್ರೈಟ್ ಮಾಡೋದು, ಇದೆಲ್ಲ ಪ್ರಾಬ್ಲಮ್ ಇತ್ತು. ತುಂಬ ಪೇಯ್ನಿಂದ ಅವರು ಕಷ್ಟಪಟ್ಟರು. ಆವಾಗ ಈ RJR ಹಾಸ್ಪಿಟ್ಲಿಗೆ ನಾನು 2019ನಲ್ಲಿ ಅವ್ರನ್ನ ಕರ್ಕೊಂಡು ಬಂದೆ. ಸೊ ಆ್ಯಸ್ ಪರ್ ಡಾಕ್ಟರ್ ಅಡ್ವೈಸ್ ಮೆಡಿಷನ್ ತಗೊಂಡೆ ಒಂದು 3 ಮಂತ್ಸು. 1 ಮಂತ್ ಆದಮೇಲೆ 90% ಕ್ಲಿಯರ್ ಆಯಿತು 1 ಮಂತಲ್ಲಿ. 3 ಮಂತ್ಸ್ ಮೆಡಿಷನ್ ಕಂಟಿನ್ಯೂ ಮಾಡಿದ್ರು. ಆಮೇಲೆ ಪೂರಾಗಿ ವಾಸ್ತವ. ಈಗ ಮೆಟ್ಲು ಎತ್ತೋದು, ಕೆಳಗೆ ಎಳೆಯೋದು ಅದೆಲ್ಲ ಚೆನ್ನಾಗಿ ಬರ್ತದೆ. ಅವರು ಇವಾಗ ಆರಾಮಾಗಿ ವಾಸ್ತವಾಗಿದ್ದಾರೆ. RJR ಆಸ್ಪತ್ರೆಯ ಉತ್ತಮ ಚಿಕಿತ್ಸೆಗಳು: ಸೊರಿಯಾಸಿಸ್, ಆಸ್ತಮಾ, ಸೈನಸ್, ಸಕ್ರಿಯ ವ್ಯಾಧಿ, PCOD, ಮಂಡಿ ನೋವು, ಬೆನ್ನಿನ ಮೂಳೆ ನೋವು, ಸೊಂಟ ನೋವು, ಕತ್ತಿನ ನೋವು, ಪಾರ್ಶ್ವವಾಯು, ತಡೆಯಲಾರದ ತಲೆನೋವು, ದೇಹದ ತೂಕ, ವೆರಿಕೋಸ್ ವೆಯಿನ್, ತೊನ್ನು, ಬಂಜೇತನ, ಮೂಲವ್ಯಾಧಿ, ಅಲ್ಸರ್, ಥೈರಾಯ್ಡ್, ಮೂತ್ರಪಿಂಡದಲ್ಲಿ ಕಲ್ಲು, ಮುಟ್ಟಿನ ಸಮಸ್ಯೆಗಳು. ಈ ತರಹದ ಎಲ್ಲ ವ್ಯಾಧಿಗಳಿಗೂ ಮೂಲ ಕಾರಣವನ್ನು ಕಂಡಿಡಿದು ಬುಡ ಸಮೇತ ಹೋಗಲಾಡಿಸುವಂತಹ ಉತ್ತಮ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. RJR Herbal Hospital. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 9962800003.